ನಿಂತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ಆಗಿರೋದು. ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ನಿಂತಿದ್ದ ಕಾರಿಗೆ ವೇಗವಾಗಿ ಬಂದು ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಇದರಿಂದ 64 ವರ್ಷದ ವೃದ್ಧ ಚಂದ್ರಶೇಖರ್ ರೆಡ್ಡಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಆರ್ಎಂವಿ ಕ್ಲಬ್ ಪಾರ್ಕಿಂಗ್ನಲ್ಲಿ ಈ ಘಟನೆ ನಡೆದಿರೋದು. ಕಾರಿನಲ್ಲಿದ್ದ ಯುವಕ ಯುವತಿಯರಿಗೆ ಗಂಭೀರವಾದ ಗಾಯ ಆಗಿದೆ. ಎರ್ಟಿಗಾ ಕಾರು ಸೇರಿ 5 ಬೈಕುಗಳು ಸಹ ಈ ಘಟನೆಯಲ್ಲಿ ಜಖಂ ಆಗಿರೋದು. ಸಂಜಯ್ ನಗರ ಸಂಚಾರಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಸಹ ದಾಖಲಾಗಿದೆ. ನಿಂತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿರುವಂತಹ ಘಟನೆ ಬೆಂಗಳೂರಿನ ಆರ್ಎಂವಿ ಎಕ್ಸ್ಟೆನ್ಷನ್ ಬಳಿ ನಡೆದಿರೋದು. ನಿಂತಿದ್ದ ಎರ್ಟಿಗಾ ಕಾರಿಗೆ ಸಿಯಾಜ್ ಕಾರು ಡಿಕ್ಕಿಯನ್ನು ಹೊಡೆದಿರೋದು. ಎದುರುಗಡೆಯಿಂದ ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ವೃದ್ಧೆಯೊಬ್ಬ ದುರ್ಮರಣ ಹೊಂದಿದ್ದಾರೆ. ಇನ್ನು ಕಾರ್ನಲ್ಲಿದ್ದಂತಹ 2 ಯುವಕ ಯುವತಿಯರಿಗೆ ಗಾಯ ಆಗಿದ್ದು ಸ್ಥಳೀಯರಿಂದ ಅವರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಿನ ಸಂಜಯ್ ನಗರದ ಆರ್ಎಂವಿ ಎಕ್ಸ್ಟೆನ್ಷನ್ ಬಳಿ ಭೀಕರ ರಸ್ತೆ ಅಪಘಾತವಾಗಿರೋದು. ಇದು ನೀವು ನೋಡ್ತಿರೋ ಕಾರ್ ಏನಿದೆ, ಇದು ಸಿಯಾಸ್ ಕಾರು. ಈ ಕಾರು ಏಕಾಏಕಿ ನ್ಯೂ BEL ರಸ್ತೆ ಕಡೆಯಿಂದ ಬಂದಿದೆ. ಅದರಲ್ಲೂ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಇದ್ರು ಅನ್ನೋ ಮಾಹಿತಿ. ಅವರು ಏಕಾಏಕಿ ಅತಿ ವೇಗವಾಗಿ ಬಂದಂತಹ ಈ ಕಾರ್ ಏನಿದೆ, ಮೊದಲಿಗೆ ಇಲ್ಲದೆ ಪಾದಾಚಾರಿ ಒಬ್ಬರು ಚಂದ್ರಶೇಖರ್ ಅಂತೇಳಿ ಅವರು ಹೈಕೋರ್ಟ್ ವಕೀಲರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅವರಿಗೆ ಏಕಾಏಕಿ ಆ ಕಾರು ಗುದ್ದಿದೆ. ಅದಾದ ಬಳಿಕ ಆ ಕಾರು ಮತ್ತೆ ಕಂಟ್ರೋಲ್ ಸಿಗದೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಂತಹ ಎರ್ಟಿಗಾ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಅದಾದ ಬಳಿಕ ಎರ್ಟಿಗಾ ಕಾರ್ ಬಳಿಕ 1-2-3 ಬೈಕ್ಗಳಿಗೂ ಕೂಡ ಡಿಕ್ಕಿ ಹೊಡೆದಿದೆ ಅನ್ನೋದು ಗೊತ್ತಾಗ್ತಿದೆ. ಆ ಬಳಿಕ ಎರ್ಟಿಗಾ ಕಾರ್ನಲ್ಲಿ ಯಾರು ಕೂಡ ಇರಲಿಲ್ಲ, ಪಾರ್ಕಿಂಗನ್ನು ಮಾಡಲಾಗಿತ್ತು, ಅದನ್ನು ಹೊರತುಪಡಿಸಿದ್ರೆ ಯಾರೂ ಇರಲಿಲ್ಲ. ಮತ್ತು ಬೈಕ್ನಲ್ಲಿ ಇತರ ಇಬ್ಬರು ಯಾರಿದ್ರು ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಿದೆ. ಮೊದಲಿಗೆ ಪಾದಾಚಾರಿಗೆ ಡಿಕ್ಕಿ ಹೊಡೆದಂತಹ ಬಳಿಕ ಪಾದಾಚಾರಿ ಅವರು ಹಾರಿ ಬಿದ್ದಿದ್ದಾರೆ. ಹಾರಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿಯನ್ನು ಸ್ಥಳೀಯರು ವ್ಯಕ್ತಪಡಿಸ್ತಿದ್ದಾರೆ. ಅದಾದ ಬಳಿಕ ಕಾರಿಗೆ ಗುದ್ದಿದೆ. ಕಾರಿಗೆ ಗುದ್ದಂತಹ ಬಳಿಕ ಪಾರ್ಕಿಂಗ್ನಲ್ಲಿ ನಿಂತಿದ್ದಂತಹ ಕಾರು, ಅದಾದ ಬಳಿಕ ಮತ್ತೊಂದು ಡಸ್ಟರ್ ಕಾರ್ ಏನಿದೆ ಆ ಡಸ್ಟರ್ ಕಾರ್ಗೂ ಕೂಡ ಗುದ್ದಿದೆ. ಅದಾದ ಬಳಿಕ ಬೈಕ್ಗಳಿಗೆ ಗುದ್ದು ಮತ್ತೆ ಎಡಭಾಗಕ್ಕೆ ಕಾರ್ ಚಲಿಸಿದೆ. ಅಷ್ಟರ ಮಟ್ಟಿಗೆ ಅತಿ ವೇಗವಾಗಿ ಬಂದಂತಹ ಈ ಸಿಯಾಜ್ ಕಾರಿನ ಯುವಕ ಏನಿದ್ದಾನೆ ಆತ ಅಪಘಾತವನ್ನು ಎಸಗಿದ್ದಾನೆ. ಅದಾದ ಬಳಿಕ ಆತ ಕುಡಿದ ನಶೆಯಲ್ಲಿದ್ದ ಅನ್ನೋ ಮಟ್ಟಿಗೆ ಸ್ಥಳೀಯರು ಒಂದಷ್ಟು ಮಾತುಗಳನ್ನು ಸಹ ಆಡ್ತಿದ್ದಾರೆ. ಸದ್ಯ ಗಾಯಾಳುಗಳು ಯಾರಿದ್ರು ಅಂದರೆ ಈ ಪ್ರಕರಣದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಹಾರಿ ಬಿದ್ದಂತಹ ವೃದ್ಧ ವ್ಯಕ್ತಿ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಸ್ಥಳೀಯರು ಹೇಳೋ ಪ್ರಕಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅಂತೇಳಿ. ಇನ್ನು ಅಪಘಾತವೆಸಗಿದಂತಹ ಸಿಯಾಸ್ ಕಾರ್ನಲ್ಲಿದ್ದಂತಹ ವ್ಯಕ್ತಿಗಳು ಯುವಕ ಮತ್ತು ಯುವತಿ ಆ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯುವಕನ ತಲೆಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸದ್ಯ ಈ ಸಂಬಂಧ ಸಂಜಯ್ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.